ಸ್ವಾಗತ ಗಾಂಧಿನಗರದ ಸುದ್ದಿಯ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಹಿಂದೆ ಎಲ್ಲ ಚಿತ್ರಗಳನ್ನ ಹೇಗೆ ತಯಾರು ಮಾಡ್ತಾಯಿದ್ರು ಅಂದರೆ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರೆಲ್ಲ ಸೇರಿ ಒಗ್ಗಟ್ಟಿಂದ ಒಂದು ಟೀಮ್ ವರ್ಕ್ ಥರ ಮಾಡಿಕೊಂಡು ಒಂದು ಪ್ಲಾನಿಂಗ್ ಅಂತ ಇರೋದು ನಿರ್ದೇಶಕರಿಗೆ, ನಿರ್ಮಾಪಕರಿಗೆ. ಅಂದರೆ ಯಾವುದೇ ಭಾಷೆಯ ಚಿತ್ರಗಳಾಗಿರ್ಬೋದು, ಒಂದು 40 ದಿವಸ, 45 ದಿವಸ, ಮ್ಯಾಕ್ಸಿಮಮ್ ಅಂದರೆ 50 ದಿವಸ, 60 ದಿವಸ ಒಂದು ಪ್ಲಾನ್ ಪ್ರಕಾರ ಸಿನಿಮಾಗಳನ್ನ ಮಾಡೋರು. ಅಂದರೆ ಒಂದು 2 ದಿವಸ ಹಿಂದೆ ಮುಂದೆ ಆಗ್ಬೋದು. ಆಮೇಲೆ ಇನ್ನು ಕೆಲವರು ಹೇಗೆ ಮಾಡ್ತಾಯಿದ್ರು ಅಂದರೆ ಪ್ಲಾನ್ ಬಿಟ್ಬಿಟ್ಟು ಅನ್ಪ್ಲಾನ್ಡ್ ವರ್ಕ್ ಅಂತಾರೆ ನೋಡಿ, ಆ ಥರ ಪ್ಲಾನೇ ಇರಲ್ಲ, ಅಂದ್ಕೊಳ್ಳೋದೊಂದು, ಮಾಡೋದೊಂದು, ಆಗೋದೊಂದು ಆಗ್ತಾಯಿತ್ತು. ಕೆಲ ನಿರ್ದೇಶಕರು, ನಿರ್ಮಾಪಕರು ಕರೆಕ್ಟ್ ಪ್ಲಾನ್ ಪ್ರಕಾರ ಮಾಡೋರು. ಅಂದರೆ ಒಂದು 2 ದಿವಸ ಆ ಕಡೆ ಆಗ್ಬೋದು, ಇಲ್ಲ ಈ ಕಡೆ ಆಗ್ಬೋದು. ಇನ್ನು ಕೆಲವರು ಆರಂಭ ಮಾಡ್ತಾರೆ ಅಷ್ಟೇ, ಅದು ಇಲ್ಲಿಗೆ ಮುಗಿಯುತ್ತೆ ಅಂತಂದೇ ಗೊತ್ತಾಗಲ್ಲ, ಎಷ್ಟು ದಿವಸಕ್ಕೆ ಮುಗಿಯುತ್ತಂತಂದೇ ಗೊತ್ತಾಗಲ್ಲ ಸಿನಿಮಾ. ಆ ಥರ ಚಿತ್ರಗಳನ್ನ ಅನೇಕ ಹಿಂದೆ ಮಾಡಿದ್ದಾರೆ, ನೋಡ್ತಾ ಇದ್ದೀವಿ, ಈಗಲೂ ಕೂಡ ಮಾಡ್ತಾಯಿದ್ದಾರೆ. ಕೆಲವರು 75 ದಿವಸದಲ್ಲಿ ಮುಗಿಸ್ತಾರೆ, ಕೆಲವರು 100 ದಿವಸ, 120 ದಿವಸ, 150 ದಿವಸ ಎಲ್ಲ ಮಾಡಿದ್ದಾರೆ ಹಿಂದೆ. ಆದರೆ ಅದಕ್ಕಿಂತ ಮುಂದೆ ಹೋಗಿ ಈಗ 200 ದಿವಸ, 300 ದಿವಸ, ವರ್ಷ, 2 ವರ್ಷ ನಡೀತಾನೆ ಇದೆ. ಅಂದರೆ ಈಗ ಪ್ಯಾನ್ ಇಂಡಿಯಾ ಬಂದು ಈ ಥರ ಆಗೋಗಿದೆ. ಅಂದರೆ ಒಬ್ಬ ನಿರ್ದೇಶಕ, ನಿರ್ಮಾಪಕ ಈಗ 3 ವರ್ಷ, 4 ವರ್ಷ ಸಿನಿಮಾಗಳು ತಗೋತಾ ಇದ್ದಾರೆ ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಅದು ಪ್ಯಾನ್ ಇಂಡಿಯಾ ಅಂತ ಹೋಗಿ ಈಗಾಗಿದೆ. ಸ್ನೇಹಿತರೆ, ನಿರ್ದೇಶಕ, ನಿರ್ಮಾಪಕನಿಗೆ ಏನಂದರೆ ಒಂದು ಜವಾಬ್ದಾರಿ ಇರುತ್ತೆ. ನಿರ್ಮಾಪಕನಿಗೆ ಏನಿರುತ್ತೆ, ಇಷ್ಟು ಬಡ್ಜೆಟ್ ಅಂತ ಅಂದ್ಕೊಂಡಿರ್ತಾನೆ, ಆ ಬಡ್ಜೆಟಲ್ಲಿ ಸಿನಿಮಾ ಮುಗಿಬೇಕಂತ. ನಿರ್ದೇಶಕನೂ ಕೂಡ ಅಷ್ಟೇ ಒಂದು ಪ್ಲಾನ್ ಮಾಡಿರ್ತಾನೆ, ಅಂದರೆ ಇಷ್ಟು ದಿವಸದಲ್ಲಿ ಸಿನಿಮಾ ಮುಗಿಬೇಕು ಅಂತ. ಮುಗಿದಾಗ ಅವ್ರು ಏನು ಅಂದ್ಕೊಂಡಿರೋ ಬಡ್ಜೆಟ್ ಇರುತ್ತೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಅಪ್ ಆ್ಯಂಡ್ ಡೌನ್ಸ್, ಒಂದು 10 ಲಕ್ಷ, 20 ಲಕ್ಷ ಒಂದು ಏರಿಯೇಷನ್ ಬಂದರೆ ಓಕೆ. ಆದರೆ ಈಗ ಆಗಲ್ಲ, ಹೇಳೋದೊಂದು ಬಡ್ಜೆಟು, ಆಗೋದೊಂದು ಬಡ್ಜೆಟು, ಅದು ಭಾರಿ ಬಿಗ್ ಬಡ್ಜೆಟ್ ಆಗುತ್ತೆ. ಆಮೇಲೆ ಬಿಡುಗಡೆ ಆಗಬೇಕಾದ್ರೆ ತುಂಬ ಪ್ರಸಹನ ಪಡ್ತಾರೆ, ಗಜ ಪ್ರಸಹನ ಆಗುತ್ತೆ. ಬಿಡುಗಡೆ ಆದಾಗ ಬರೋ ಲಾಭ ಅಲ್ಲೇ ಹೋಯ್ತು ಅಂತಾರಲ್ಲ, ಹಾಗೆ ಅಮೌಂಟ್ ರಿಕವರಿ ಆಗಲ್ಲ. ಸ್ನೇಹಿತರೆ, ನಾನು ಈಗ ಏನು ಹೇಳಕೊಟ್ಟಿದ್ದೀನಿ ಅಂದರೆ, ಹಿಂದೆ ಅನೇಕ ಚಿತ್ರಗಳು, ಕೆಲ ನಿರ್ದೇಶಕರು, ಕೆಲ ನಿರ್ಮಾಪಕರು ಮಾಡಿರ್ತಕ್ಕಂಥ ಚಿತ್ರಗಳು, ಜೊತೆಗೆ ಕಲಾವಿದರು ಕೂಡ ನಟಿಸಿರ್ತಕ್ಕಂಥ ಚಿತ್ರಗಳು ಇಂದಿಗೂ ಕೂಡ ಕೆಲವು ಬಿಡುಗಡೆ ಆಗಿಲ್ಲ, ತುಂಬ ಲೇಟಾಗಿ ಬಿಡುಗಡೆ ಆಗಿದ್ದಾವೆ. ಕೆಲವು ಸ್ಟಾರ್ಟಪ್ ಮಾಡಿ ಅಲ್ಲೇ ಅರ್ಧದಲ್ಲಿ ನಿಂತೋಗಿದ್ದಾವೆ. ಆ ಥರ ನೋಡೋಕೆ ಹೋದಾಗ ನಮ್ಮ ಪುಟ್ಟಣ್ಣ ಕಣಗಲ್ ಅವರು 1000 ಮೆಟ್ಟಿಲು ಅಂತ ಸಿನಿಮಾನ ಆರಂಭ ಮಾಡಿದ್ರು, ರೆಡಿ ಇತ್ತು, ಆದರೆ ಬಿಡುಗಡೆ ಆಗಲಿಲ್ಲ ಕಾರಣಾಂತರಗಳಿಂದ. ಅದು ಬಿಡುಗಡೆ ಆಗಿದ್ದು 2006ರಲ್ಲಿ ಬಿಡುಗಡೆ ಆಯಿತು. ಹೀಗೆ ನೋಡಿ, ಅದು ಬಂಗಾರದ ಗುಡಿ ಅಂತ ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಕೂಡ ಅಷ್ಟೇ, ಆ ಸಿನಿಮಾನು ರೆಡಿ ಆಗಿತ್ತು, ಬಟ್ ಅದು ಬಿಡುಗಡೆ ಆಗಲಿಲ್ಲ. ಭಕ್ತ ಅಂಬರೀಷ ಅಣ್ಣವ್ರದ್ದು ಹಾಡುಗಳೆಲ್ಲರಿಗೂ ರೆಕಾರ್ಡಿಂಗ್ ಆಗಿತ್ತು, ಬಟ್ ಆ ಸಿನಿಮಾ ಸೆಟ್ಟೇ ಇರಲಿಲ್ಲ. ಹೀಗೆ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರದ್ದು ಸಿನಿಮಾಗಳ ಸೆಟ್ ಇರಲಿಲ್ಲ. ಹಾಗೆ ಈಗ ಒಂದು ಸಿನಿಮಾ ಬಿಡುಗಡೆ ಆಗಿದೆ ಮೊನ್ನೆ ಫೆಬ್ರವರಿಯಲ್ಲಿ. ಸ್ನೇಹಿತರೆ, ಅದು ಹಿಂದಿ ಸಿನಿಮಾ, ನಿಮಗೆಲ್ಲ ಗೊತ್ತಿರುತ್ತೆ. ಶಶಿ ಕಪೂರ್ ಯಾರು ಅಂದರೆ, ತುಂಬ ಯುವಕರ ಮನಸ್ಸುಗಳನ್ನು ಕದ್ದಂಥ ಶಶಿ ಕಪೂರ್. ಹುಡುಗಿಯವರು ಅಂದರೆ ಸಾಯ್ತಾ ಇದ್ರು ಶಶಿ ಕಪೂರ್ ಅಂದರೆ. ನಾನು ಹೇಳ್ತಾ ಇರೋದು 70-80ರ ದಶಕದಲ್ಲಿ ಶಶಿ ಕಪೂರ್ ಅಂದರೆ ಹುಡುಗಿಯವ್ರಿಗೆ ಹಾಟ್ ಬಾಯ್ ಆಗಿದ್ದರು ಶಶಿ ಕಪೂರ್. ಅವ್ರದ್ದು ಒಂದು ಸಿನಿಮಾ 1979ರಲ್ಲಿ ಸೆಟ್ ಇರುತ್ತೆ. ಆದರೆ ಆ ಸಿನಿಮಾ ಹೆಸರೇ ಯಾವುದಪ್ಪ ಅಂದರೆ ಸೌಗಾತ್ ಅಂತ. ಈ ಸೌಗಾತ್ ಅನ್ನೋ ಸಿನಿಮಾ 1979ರಲ್ಲಿ ಸೆಟ್ಟೇರಿ ಈಗ 2006 ಫೆಬ್ರವರಿಯಲ್ಲಿ ಬಿಡುಗಡೆ ಆಗಿದೆ. ಅಂದರೆ 47 ವರ್ಷಗಳ ನಂತರ ಸಿನಿಮಾನ ಬಿಡುಗಡೆ ಮಾಡಿದ್ದಾರೆ. ಸಿನಿಮಾ ಆಗಲೇ ರೆಡಿಯಾಗಿತ್ತು, 1979ರಲ್ಲಿ ಸಿನಿಮಾ ರೆಡಿಯಾಗಿದೆ, ಆದರೆ ಬಿಡುಗಡೆ ಆಗಿಲ್ಲ. ಅನೇಕ ಕಾರಣಾಂತರಗಳಿಂದ ಅದು ಏನೇನು ಸಮಸ್ಯೆ ಆಯಿತು ಏನೋ ಗೊತ್ತಿಲ್ಲ, ರೆಡಿಯಾಗಿತ್ತು, ಆದರೆ ಬಿಡುಗಡೆ ಆಗಿದ್ದು 47 ವರ್ಷಗಳ ನಂತರ. ಶಶಿ ಕಪೂರ್, ಶಬೀನಾ ಆಜ್ಮಿ, ಆಮೇಲೆ ಪ್ರಯಾಗ್ರಾಜ್ ಅಂತ ನಿರ್ದೇಶಕರು ಮಾಡಿರ್ತಕ್ಕಂಥ ಸಿನಿಮಾ. ಆದರೆ ಈಗ 2006ರಲ್ಲಿ ಫೆಬ್ರವರಿಯಲ್ಲಿ ಬಿಡುಗಡೆ ಆಗಿದೆ. ಆದರೆ ಆ ಚಿತ್ರದ ನಾಯಕ ನಟ ಶಶಿ ಕಪೂರು ಇಲ್ಲ, ಪ್ರಯಾಗ್ರಾಜ್ ನಿರ್ದೇಶಕರು ಇಲ್ಲ. ಅದು ಶಬೀನಾ ಆಜ್ಮಿ ಅವ್ರಿಗೆ ದ್ವಿಪಾತ್ರ ಅಭಿನಯ ಮಾಡಿರ್ತಕ್ಕಂಥ ಚಿತ್ರ ಶಬೀನಾ ಆಜ್ಮಿ. ಅಂದರೆ ಹೀಗೆ ಸ್ನೇಹಿತರೆ, ಕೆಲವು ಚಿತ್ರಗಳು ಏನಾಗುತ್ತೆ ಅಂದರೆ, ಈಗ ನೋಡಿ ಆ ಸಿನಿಮಾ OTT ಪ್ಲಾಟ್ಫಾರ್ಮಲ್ಲಿದೆ, ಸೌಗಾತ್ ಅಂತ ಸಿನಿಮಾ. ಫೆಬ್ರವರಿ 6ನೇ ತಾರೀಕಿನ ರಿಲೀಸ್ ಆಗಿದೆ, ಟಿ ವಿಗಳಲ್ಲಿ ಬಂದಿದೆ, ಈಗ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ. ಒಳ್ಳೆಯ ಸಿನಿಮಾ, ನೋಡ್ತಾ ಇದ್ದರೆ ಭಾಳ ಖುಷಿ ಆಯಿತು. ಶಶಿ ಕಪೂರ್ ಅವರು ನೋಡ್ತಾ ಇದ್ದರೆ ಒಳ್ಳೆ ಈಗಿನ ಯಂಗ್ಸ್ಟಾರ್ ಥರ ಕಾಣ್ತಾ ಇದ್ರು ಅವಾಗ ಆ ಚಿತ್ರದಲ್ಲಿ. ಹೀಗೇ ಅನೇಕ ಚಿತ್ರಗಳು ಬಿಡುಗಡೆ ಆಗಬೇಕಾಗಿದೆ. ಇನ್ನು ಶೂಟಿಂಗ್ ಮಧ್ಯದಲ್ಲಿ ನಿಂತಿರ್ತಕ್ಕಂಥ ಚಿತ್ರಗಳು ಕೂಡ ಇದೆ. ಇದೊಂದು ಏನಂದರೆ ನೋಡಿ, ಆಗ ಮಾಡಿರ್ತಕ್ಕಂಥ ಚಿತ್ರಗಳು ಈಗ ಬಿಡುಗಡೆ ಆಗ್ತಾಯಿದೆ. ಆದರೂ ಸಿನಿಮಾ ಸೂಪರಾಗಿದೆ, ಚೆನ್ನಾಗಿದೆ. ನೋಡಿ, ನಿಮ್ಗೆ ಯೂಟ್ಯೂಬಲ್ಲಿ ಸಿಗುತ್ತೆ, OTT ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗುತ್ತೆ. ಒಳ್ಳೆಯ ಸಿನಿಮಾ, ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ. ಹೀಗೇನೇ ಇದ್ದರೆ ಅನೇಕ ಚಿತ್ರಗಳು ಈಗ ಆಗಿದೆ. ಈಗ ನೋಡಿ, ನಮ್ಮ ಶಿವಣ್ಣವ್ರದ್ದು ಅಷ್ಟೇ ಜಿಲ್ಲಾಧಿಕಾರಿ ಸಿನಿಮಾ ಸ್ಟಾರ್ಟ್ ಆಗಬೇಕಾಯಿತು, ಆಗಲಿಲ್ಲ.
ಮುತ್ತಪ್ಪರೇ ಅಂತ ಟೈಟ್ಲ್ ಇಟ್ಬಿಟ್ಟು ಸಿನಿಮಾ ಮಾಡಿದ್ರು, ಅದು ಮಾಡಬೇಕಂತ ಅದು ಸೆಟ್ ಇರಲಿಲ್ಲ. ಜೊತೆಗೆ ದರ್ಶನ್ ಅವರು ಅಭಿನಯಿಸಿರ್ತಕ್ಕಂಥ ವೀರ ಮದಕರಿ ನಾಯಕ ಚಿತ್ರ ಕೂಡ ಅದು ಕೂಡ ಒಂದು ಸ್ವಲ್ಪ ಶೂಟಿಂಗ್ ಆಗಿದೆ, ಅದು ಮಧ್ಯದಲ್ಲಿ ನಿಂತೋಗಿದೆ. ಹೀಗೆ ಅನೇಕ ಚಿತ್ರಗಳು ಈಗಾಗಿದೆ. ದಯವಿಟ್ಟು ನಿರ್ಮಾಪಕರು ನಿರ್ದೇಶಕರು ಹೇಳೋದೇನೆಂದರೆ ಕರೆಕ್ಟಾಗಿ ಪ್ಲಾನ್ ಮಾಡೋ ನಿರ್ದೇಶಕರು ನಿರ್ಮಾಪಕರು ಇದ್ದಾರೆ, ಅವರು ಕರೆಕ್ಟಾಗಿ ಪ್ಲಾನ್ ಮಾಡಿ ಅದು ಸೋಲೋ ಗೆಲುವೋ ಕರೆಕ್ಟಾಗಿ ಅನ್ ಟೈಮಿಗೆ ಸಿನಿಮಾ ಬಿಡ್ತಾರೆ. ಇನ್ನು ಕೆಲವರು ಹೇಳಿದ್ನಲ್ಲ, ಹೇಳುವುದು ಒಂದು ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ಅಂತ ಹೇಳೋದೊಂದು ಬಡ್ಜೆಟ್ಟು, ಪ್ಲಾನ್ ಹಾಕೋದು ನಂಬರ್ ಆಫ್ ಡೇಸ್ ಇಷ್ಟು ಅಂತ, ಆದರೆ ಆಗದೇ ಬೇರೆ. ಅದರಿಂದ ಆ ಥರ ಆಗಬಾರ್ದು. ಯಾಕಂದರೆ ನಾವು ಪ್ಯಾನ್ ಇಂಡಿಯಾ ಅಂತ ಹೋಗಿ ನಾವು ನಮ್ಮ ಚಿತ್ರಗಳನ್ನು ಬಡ್ಜೆಟನ್ನು ಮೀರಿ ಮಾಡ್ತಾಯಿದ್ದೀವಿ, ನಂಬರ್ ಆಫ್ ಡೇಸ್ ಕೂಡ ಮೀರಿ ಮಾಡ್ತಾಯಿದ್ದೀವಿ. ಯಾಕಂದರೆ ಏನು ನಾವು ಮೀರಿ ಮಾಡ್ತೀವೋ, ಬಡ್ಜೆಟ್ ಆಗಿರ್ಬೋದು, ನಂಬರ್ ಆಫ್ ಡೇಸ್ ಆಗಿರ್ಬೋದು, ಬರೋ ಲಾಭ ನಮಗೆ ಲಾಸ್ ಆಗುತ್ತೆ. ಅದಕ್ಕೆ ನಮಗೇನು ರಿಟರ್ನ್ಸ್ ಬರುತ್ತೆ? ರಿಟರ್ನ್ಸ್ ಬರೋಲ್ಲ. ಅದೆಲ್ಲ 100ಕ್ಕೆ 1 ಸಿನಿಮಾ 2 ಸಿನಿಮಾ ಆ ಥರ ಬಡ್ಜೆಟ್ಗಳು ಹಾಕಿ ಸಿನಿಮಾಗಳು ಸಕ್ಸಸ್ ಆಗಿ ನಿರ್ದೇಶಕನು ಕೂಡ ಹೆಸರು ತಂದು ಕೊಟ್ಟಿರ್ತಕ್ಕಂಥ ಸಿನಿಮಾಗಳು ಇದ್ದಾವೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವು ಬೆರಳೆಣಿಕೆ ಅಷ್ಟು ಮಾತ್ರ. ಆದರೆ ಸ್ನೇಹಿತರೆ, ಈಗ ಸಿನಿಮಾ ಬಿಡುಗಡೆ ಆಗಿದೆ. ನಮ್ಮ ಶಶಿ ಕಪೂರ್ ಅವ್ರದ್ದು ಶಬೀನಾ ಆಜ್ಮಿ ನಟಿಸಿರ್ತಕ್ಕಂಥ ಚಿತ್ರ ಸೌಗಾತ್ ಅಂತ. ದಯಮಾಡಿ ಈ ಸಿನಿಮಾ ನೋಡಿ, ಹಳೆಯ ನೆನಪುಗಳು, ಒಳ್ಳೆಯ ಸಿನಿಮಾ. ಸ್ನೇಹಿತರೆ, ಈಗಿನ ಯಾರ್ಯಾರು ಹಿಂದೆ ನಿಲ್ಲಿಸಿದಿರೋ ಆ ಸಿನಿಮಾಗಳು ಸುಮಾರಿದೆ. ಆ ನಿಂತಿರ್ತಕ್ಕಂಥ ಸಿನಿಮಾಗಳನ್ನ ಬಿಡುಗಡೆ ಮಾಡಿ. ಯಾಕಂದರೆ ಈಗಿನ ಯುವ ಪೀಳಿಗೆಗೆ ಹಿಂದೆ ಹೇಗಿತ್ತು ಅಂತ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಅಂದರೆ ಹಿಂದಿನ ಜನ್ರೇಷನ್ ಹೇಗಿತ್ತು ಅನ್ನೋ ಥರದ್ದು ಈಗ ಆ ಸಿನಿಮಾಗಳು ಬಿಡುಗಡೆ ಆದರೆ ಅವ್ರಿಗೆ ಗೊತ್ತಾಗುತ್ತೆ, ಓ ಈ ಥರ ಆಗಿತ್ತಾ. ಈಗ ನೋಡಿ, ನಾಗರಾವು ಸಿನಿಮಾ ಈಗಿನ ಈ ಜನ್ರೇಷನ್ ನೋಡ್ತಾ ಇದ್ರೆ ಆ ಸಿನಿಮಾ ಏನಪ್ಪ, ಅವಾಗೆಲ್ಲ ಹಂಗೆ ವಿಷ್ಣುವರ್ಧನ್ ಅವರು ಅಂದರೆ ಹೆಂಗೆ ಕಾಣ್ತಾರೆ ವಿಷ್ಣುವರ್ಧನ್ ಅವರು ಆ ಸಿನಿಮಾದಲ್ಲಿ. ಹಾಗೆ ನಮ್ಮ ರಾಜ್ಕುಮಾರ್ ಅವರು ಕೂಡ ಅಷ್ಟೇ, ಕಸ್ತೂರಿ ನಿವಾಸ ಆಗಿರ್ಬೋದು, ಬಂಗಾರದ ಮನುಷ್ಯ ಆಗಿರ್ಬೋದು, ಆ ಸಿನಿಮಾಗಳೆಲ್ಲ ನೋಡ್ತಾ ಇದ್ದರೆ ಈಗ ಏನೋ ಒಂದು ನೋಡಿ ಎಷ್ಟು ಪ್ರಯತ್ನ ಮಾಡಿದ್ರೆ ಆ ಸಮಯದಲ್ಲಿ ಅನ್ನೋ ಥರದ್ದು ಬರುತ್ತೆ. ಆ ಸಮಯದಲ್ಲೆಲ್ಲ ಈ ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಷ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರೆಲ್ಲ ಪಕ್ಕ ಪ್ಲಾನ್ ಮೇಲೆ ಸಿನಿಮಾ ಮಾಡೋರು. 1-2 ದಿವಸ ಅಷ್ಟೇ ಆ ಕಡೆ ಈ ಕಡೆ ಹೋಗ್ತಾ ಇದ್ದಿದ್ದು. ಅದಕ್ಕೆ ಅವರು ವರ್ಷಕ್ಕೆ 3 ಸಿನಿಮಾ 4 ಸಿನಿಮಾ ಮಾಡ್ತಾಯಿದ್ರು ಈ ಕಲಾವಿದರು. ಆದರೆ ಇಂದಿನ ಕಲಾವಿದರು 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾರೆ. ಇದೇ ಡಿಫ್ರೆನ್ಸ್. ಅಂದರೆ ಜವಾಬ್ದಾರಿ ಅನ್ನೋದು ಒಬ್ಬ ಕಲಾವಿದನಿಗೆ, ನಿರ್ದೇಶಕನಿಗೆ, ನಿರ್ಮಾಪಕನಿಗೆ ಇರಬೇಕು. ಚಿತ್ರರಂಗನ ಉಳಿಸ್ಬೇಕು, ನಿರ್ಮಾಪಕರನ್ನು ಉಳಿಸ್ಬೇಕು ಅನ್ನೋ ಥರದ್ದು ನಮ್ಮ ಟೀಮ್ ವರ್ಕಲ್ಲಿದ್ದರೆ ಖಂಡಿತ ಆ ಸಿನಿಮಾಗಳು ಸಕ್ಸಸ್ ಆಗುತ್ತೆ. ಸ್ನೇಹಿತರೆ, ಶುಭವಾಗಲಿ. ನನಗೆ ಇದೊಂದು ಮಾಹಿತಿ ಸಿಕ್ತು, ಅದು ಸೌಗಾತ್ ಸಿನಿಮಾದ ಮಾಹಿತಿ. ಶಶಿ ಕಪೂರ್, ಶಬೀನಾ ಆಜ್ಮಿ ನಡೆಸಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾನ ದಯವಿಟ್ಟು ಯೂಟ್ಯೂಬಲ್ಲಿದೆ, OTT ಪ್ಲಾಟ್ಫಾರ್ಮಲ್ಲಿದೆ, ನೋಡಿ ಅಂತ ನಾನು ಗಾಂಧಿನಗರ ಸುದ್ದಿಯ ವೀಕ್ಷಕರಲ್ಲಿ ಬಯಸುತ್ತೇನೆ. ನಮಸ್ಕಾರ.